ನಮಸ್ತೆ ಸರ್, ಎಲ್ಲರಿಗೂ ಬೆಳಗಿನ ವಂದನೆಗಳು. ಸರ್, ಇದು ಚಳ್ಳಕೆರೆ. ನಿಮಗೆ ಚಳ್ಳಕೆರೆಯಿಂದ ನಾವು ಏನು ಬೆಂಗಳೂರಿಗೆ ಹೋಗ್ತಕ್ಕಂಥ ಹೈವೇ ಇದೆಯೋ ಆ ಹೈವೇಯಿಂದ ನಾವು ಒಳಗಡೆ 7 ಕಿಲೋಮೀಟ್ರ್ ಬರಬೇಕು. ಬಂದ ನಂತರ ನಮಗೆ ತಾರ್ ರೋಡ್ ಬರುತ್ತೆ. ಈ ತಾರ್ ರೋಡಿಂದ ಒಳಗಡೆ ಬಂದ ಮೇಲೆ ಇದು ನಮಗೆ ನಕಾಶಾ ದಾರಿ. ಇದು 30 ಫೀಟ್ ರೋಡ್ ಇದೆ ನೋಡಿ, 30 ಅಡಿ ರಸ್ತೆ. ಇದು ರಸ್ತೆಗೆ ಸಮಸ್ಯೆ ಇಲ್ಲ. ಇಲ್ಲಿದ್ದ ತಾರ್ ರೋಡು ಕೇವಲ ನಮಗೆ 100 ಮೀಟ್ರ್ ಇದೆ. ನಾನು ತಾರ್ ರೋಡಿಂದ ಒಳಗಡೆ ಬಂದಿದ್ದೀನಿ ಆಲ್ರೆಡಿ. ಬಂದು ಈ ದಾರಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀನಿ. ಈಗ ನಾನು ನಿಮಗೆ ಒಂದು 3 ಎಕರೆ ಲ್ಯಾಂಡ್ ಇದೆ, ಅದನ್ನು ನಾನು ತೋರಿಸ್ತೀನಿ. ಭೂಮಿ ಹೇಗಿದೆ, ನೀರು ಹೇಗಿದೆ ಅಲ್ಲಿ, ಮತ್ತು ಮಣ್ಣು ಯಾವ ಥರ ಇದೆ, ರೇಟಲ್ಲಿ ಏನಾಗ್ಬೋದು, ಮತ್ತು ಇಲ್ಲಿಂದ ಬೆಂಗಳೂರು ಏನು ಡಿಸ್ಟೆನ್ಸ್ ಇದೆ, ಮತ್ತು ನಮಗೆ ಚಳ್ಳಕೆರೆ ಎಷ್ಟು ದೂರ ಆಗುತ್ತೆ, ಮತ್ತು ಇಲ್ಲಿ ಸುತ್ತಮುತ್ತ ಏನೇನು ತೋಟಗಳಲ್ಲಿ ಬೆಳೆದಿದ್ದಾರೆ, ಇದ್ರದ್ದು ಎಲ್ಲ ಥರ ನಾನು ಮಾಹಿತಿ ಕೊಡ್ತೀನಿ. ನೋಡಿ, ಇಲ್ಲಿ ರಸ್ತೆಗೆ ನಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಜಮೀನಿಗೆ ಹೋಗೋದಕ್ಕೆ. ಈಗ ಹೋಗ್ಬಿಟ್ಟು ನಾನು ಜಮೀನಿನ ನಿಮಗೆ ಪರಿಚಯ ಕೊಡ್ತೀನಿ. ರಸ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಈ ರಸ್ತೆಯಲ್ಲಿ ನಾವು ಈ ಥರ ಹೋಗೋ ಟೈಮಲ್ಲಿ ಒಳ್ಳೆಯ ರಸ್ತೆ, ತುಂಬ ಚೆನ್ನಾಗಿದೆ. ರಸ್ತೆಗೆ ಏನೇನು ಸಮಸ್ಯೆ ಇಲ್ಲ. 3 ಎಕರೆ ಲ್ಯಾಂಡು, ಜನರಲ್ ಪ್ರಾಪರ್ಟಿ, ಲೀಗಲ್ ಎಲ್ಲ ಥರನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಲೀಗಲ್ಗೆ ನಿಮ್ಗೆ ಯಾವುದೇ ಥರ ಸಮಸ್ಯೆ ಇರಬಾರ್ದು. ಏಕೆಂದರೆ ನಾವು ಭೂಮಿ ಖರೀದಿ ಮಾಡ್ತಾಯಿದ್ದು ಅಂತಂದರೆ ಭೂಮಿ ಒಂದೇ ಚೆನ್ನಾಗಿದ್ರೆ ಅಲ್ಲ ಸಾಲದು. ಭೂಮಿ ಜೊತೆಗೆ ಪೇಪರ್ಸು ಚೆನ್ನಾಗಿರಬೇಕು, ಪ್ಲಸ್ಸು ದಾರಿ ವ್ಯವಸ್ಥೆ ಇರಬೇಕು, ನೀರಿರಬೇಕು, ಮತ್ತು ಒಳ್ಳೆ ರೀಸನೇಬಲ್ ರೇಟಲ್ಲಿ ಸಿಕ್ಕರೆ ನಮ್ಮ ಕಸ್ಟಮರ್ ಯಾರೇ ಆಗಿರ್ಬೋದು ತೊಗೊಳೋದಕ್ಕೆ ಖುಷಿಯಾಗಿ ಮುಂದೆ ಬರ್ತಾರೆ. ಮತ್ತು ನಿಮಗೆ ಇಲ್ಲಿ ತೋಟನ ಎಷ್ಟು ಚೆನ್ನಾಗಿ ಅಡಿಕೆ ತೋಟ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ. ಇಲ್ಲಿ ಭೂಮಿ ಒಳ್ಳೆ ಒಂದು ಕ್ವಾಲಿಟಿ ಆದಂಥ ಮಣ್ಣು. ಇಲ್ಲಿ ಪಕ್ಕದಲ್ಲಿ ಪಪ್ಪಾಯ ಬೆಳೆದಿದ್ದಾರೆ ನೋಡಿ, ಈ ಕಡೆ ಎಲ್ಲ ಪಪ್ಪಾಯ ಹಾಕಿದ್ದಾರೆ. ನಾನು ವೆಹಿಕಲಲ್ಲಿ ಹೋಗ್ತಾ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಅಡಿಕೆ ಯಾವ ರೀತಿ ಬೆಳೆದಿದ್ದಾರೆ ನೋಡಿ, ಎಷ್ಟು ಗುಂಪು ಅಡಿಕೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಡಿಸ್ಟೆನ್ಸ್ ಹಂಗೆ ಇದೆ, ಭೂಮಿನೂ ಹಾಗೆ ಇದೆ. ತುಂಬ ಒಳ್ಳೆ ಮೇಂಟೆನೆನ್ಸ್, ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ನೋಡಿ, ಇಲ್ಲಿ ತುಂಬ ಒಳ್ಳೆ ಡೆವಲಪ್ ಆಗಿರುವಂಥ ಭೂಮಿ ಇದು. ಇದೇ ರಸ್ತೆಯಲ್ಲಿ ನಾವು ಮುಂದೆ ಹೋದರೆ ನಮ್ಮ ಜಮೀನು ಸಿಗುತ್ತೆ. ಬನ್ನಿ ಜಮೀನಿಗೆ ಹೋಗೋಣ. ನೋಡಿ, ಇಲ್ಲೆಲ್ಲ ಯಾವ ಥರ ತೆಂಗು, ಅಡಿಕೆ, ಪಪ್ಪಾಯಿ ಎಷ್ಟು ಚೆನ್ನಾಗಿ ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಅಂದರೆ, ಈ ಕಡೆ ನೋಡಿ ಎಲ್ಲ ಪಪ್ಪಾಯಿ ಪ್ಲ್ಯಾಂಟು. ಒಳ್ಳೆ ಮಣ್ಣು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇಷ್ಟೆಲ್ಲ ನೀರಾವರಿ ಮಾಡಿದ್ದಾರೆ, ಒಳ್ಳೆ ನೀರ್ಸು. ಇಲ್ಲಿ ಒಂದು ಪಪ್ಪಾಯಿ ಗಿಡ ನಿಮಗೆ ಕ್ವಿಂಟಲ್ ಗಟ್ಟಲೆ ಹಣ್ಣಿದೆ. ಇದ್ರ ಜೊತೆಗೆ ಜಿಂಕೆಗಳು ಓಡ್ತಾ ಇದೆ ನೋಡಿ, ಜಿಂಕೆಗಳ ಗುಂಪು ಓಡ್ತಾ ಇದೆ. ಅದ್ರ ಜೊತೆಗೆ ಚಿಕ್ಕ ಮರಿಗಳು ಇದ್ದಾವೆ, ದೊಡ್ಡವು ಇದ್ದಾವೆ. ನೋಡಿ, ಆ ರಸ್ತೆಯಿಂದ ಈ ಥರ ಬರಬೇಕಾದ್ರೆ ಇಲ್ಲಿ ರಸ್ತೆಯ ಕಾರ್ಯ ನಡೀತಾ ಇದೆ. JCPಯಲ್ಲಿ ಕಂಪ್ಲೀಟಾಗಿ ಈ ರಸ್ತೆ ಆ ವಿಲೇಜಿಂದ ನಾನು ಹಾಗೆ ಬಂದೆ. ಸೀದಾ ಈಗ ಸ್ಟ್ರೈಟ್ ಬರ್ತಾ ನಮ್ಮ ಪಂಚಾಯತಿಯಿಂದನೇ ರಸ್ತೆಗಳನ್ನ ರೆಡಿ ಮಾಡ್ತಾಯಿದ್ದಾರೆ. ಈ ಥರ ರಸ್ತೆ ಸೀದಾ ಸ್ಟ್ರೈಟ್ ಬರುತ್ತೆ. ಸ್ಟ್ರೈಟ್ ಬಂದುಬಿಟ್ಟು ಇದು ನಮ್ಮ ಜಮೀನಿಗೆ ಸೇರುತ್ತೆ. ಇಲ್ಲಿ ಬರುತ್ತೆ ಜಮೀನಿಗೆ ಸೇರುತ್ತೆ. ನೀಟಾಗಿ ಆಲ್ರೆಡಿ ಕಾರ್ಯ ಎಲ್ಲ ಸ್ಟಾರ್ಟ್ ಆಗಿದೆ. ಕಂಪ್ಲೀಟಾಗಿ ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ದಾರಿ ಮಾಡ್ತಾಯಿದ್ದಾರೆ ನೋಡಿ. ತೋಟಗಳು ಯಾವ ಥರ ಸುಂದರವಾದಂಥ ಅಡಿಕೆ ತೋಟ ಕಟ್ಟಿದ್ದಾರೆ. ಭೂಮಿ ಯಾವ ಥರ ಇದೆ, ವಿಲೇಜ್ ಕಾಣಿಸ್ತೈತೆ ನಿಮಗೆ. ಇಲ್ಲೇ ಟಾರ್ ರೋಡ್ ಬರುತ್ತೆ ನಮಗೆ. ಇಲ್ಲೇನು ಮನೆ ಕಾಣಿಸ್ತಿದೆ, ಇಲ್ಲಿ ತಾರ್ ರೋಡ್ ಬರುತ್ತೆ. ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಂಡು ಬಂದಿದ್ದೀನಿ ವೀಡಿಯೋದಲ್ಲಿ. ಸೀದಾ ನಿಮಗೆ ನೀಟಾಗಿ ಕ್ಲೀನಾಗೆ ನಾನು ದಾರಿ ಪ್ಲಸ್ ಜಮೀನಿಂದ ಈಗ ನಾನು ವೀಕ್ಷಣೆ ಮಾಡಿಸ್ತೀನಿ. ಇದು ರಸ್ತೆ ಇಲ್ಲಿಗೆ ಬರುತ್ತೆ. ಅಲ್ಲೇನು ಈಗ ಕಾರ್ಯ ನಡೀತಾ ಇದೆಯೋ ಅದು ಈಗ ರಸ್ತೆ ನೋಡಿ. ಈ ಕಡೆ ಏನು ಬದ ಇದೆಯೋ ಈ
ಈ ಬದ ಆಯಿತಾ. ಇದು ನಿಮಗೆ 30 ಅಡಿ ರಸ್ತೆ ಬರುತ್ತೆ ಇಲ್ಲಿವರೆಗೂ. ರಸ್ತೆ ಇದು ಮುಂಚೆಯಿಂದನೂ ಇತ್ತು ನಕಾಶೆಯಲ್ಲಿ. ಇದನ್ನು ರೈತರು ಯಾವುದೇ ಥರ ಉಳುಮೆ ಮಾಡೋ ಹಾಗೆ ಖಾಲಿ ಬಿಟ್ಟಿರೋದ್ರಿಂದ ಗಿಡ ಮರ ಎಲ್ಲ ಬೆಳೆದಿದೆ. ಈಗ ಇದ್ರ ಕಾರ್ಯ ಮತ್ತು ಈಗ ನಡೀತಾ ಇದೆ. ನಿಮ್ಗೆ ಆಲ್ರೆಡಿ ವೀಡಿಯೋದಲ್ಲಿ ಸಮೇತ ನಾನು ಶೋ ಮಾಡಿದ್ದೀನಿ. ನಂತರ ಇಲ್ಲಿ ಬಂದ ಮೇಲೆ ಇದೇ ಲ್ಯಾಂಡ್ ನಿಮಗೆ ಜಮೀನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇದು ಬಾರ್ಡ್ರ್ ನಮಗೆ, ಈ ಬಾರ್ಡ್ರ್ನಿಂದ ಕಂಪ್ಲೀಟ್ ಈ ಬಾರ್ಡ್ರಿಂದ ಸ್ಕ್ವೇರಾಗೆ ನೋಡಿ ಆ ಕಡೆ ನಿಮಗೆ ಬದ ಬರ್ತಿದೆಯಲ್ಲ, ಇದು ಲೈನು, ಈ ಲೈನಿಂದ ಸ್ಟ್ರೈಟ್ ಹೋಗುತ್ತೆ. ಈ ಥರ ಸ್ಟ್ರೈಟ್ ಹೋಗುತ್ತೆ ಅಲ್ಲಿ ಸಮೇತ. ಇದು ಸ್ಕ್ವೇರ್ ಇದೆ ಭೂಮಿ. ನಿಮಗೆ 4 ಮೂಲೆ ಚೌಕವಾಗಿದೆ. ಇಲ್ಲಿ ಕೋಳಿ ಫಾರಮ್ ಮಾಡೋದಕ್ಕೆ ನಂಬರ್ 1 ಪ್ಲೇಸು ನೋಡಿ. ಇಲ್ಲಿ ಆಲ್ರೆಡಿ ನಮ್ಮ ಸ್ನೇಹಿತರು ಒಂದು ಕೋಳಿ ಫಾರಮ್ನ ಮಾಡ್ತಾಯಿದ್ದಾರೆ, ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಕೋಳಿ ಫಾರಮ್ಮು ಮಾಡೋದಕ್ಕೆ ವ್ಯವಸ್ಥೆ ನಡೀತಾ ಇದೆ ಆಲ್ರೆಡಿ. ಇದು ಮತ್ತು ನಿಮಗೆ ಇನ್ನೊಂದೇನಪ್ಪ ಇಲ್ಲಿ ವಿಶೇಷ ಅಂತಂದರೆ, ಈ ಕಡೆನೂ ವಿಲೇಜ್ಗಳು ಹತ್ತಿರ ಇದೆ ನೋಡಿ. ನಮ್ಮ ಬೆಂಗಳೂರಿನಿಂದ ಚಳ್ಳಕೆರೆಗೆ ಅಂದರೆ ಹಿರಿಯೂರಿಂದ ಚಳ್ಳಕೆರೆಗೆ ಬರೋ ಒಂದು ಟೈಮಲ್ಲಿ ನಿಮಗೆ ಫ್ಯಾಕ್ಟ್ರಿ ಕಾಣುತ್ತೆ ತುಂಬ ದೊಡ್ಡದಾಗಿ. ಆ ಫ್ಯಾಕ್ಟ್ರಿ ಸಮೇತ ನಾನು ನಿಮಗೆ ವೀಡಿಯೋದಲ್ಲಿ ಶೋ ಮಾಡ್ತಾಯಿದ್ದೀನಿ. ಇದೇ ಥರ ಪಕ್ಕದಲ್ಲಿ ಬಂದಮೇಲೆ ಹೈವೇ ಇದೇ ಥರ ಬರುತ್ತೆ ನೋಡಿ. ಹೈವೇ ಹಿಂಗೆ ಸ್ಟ್ರೈಟ್ ಬರುತ್ತೆ, ಹೈವೇ ಹಿಂಗೆ ಸ್ಟ್ರೈಟ್ ಅದು ಸೀದಾ ಚಳ್ಳಕೆರೆ ಹೋಗುತ್ತೆ. ನಂತರ ನಿಮಗೆ ಇಲ್ಲಿ ವಾಟರ್ ಸೋರ್ಸ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ನೀರು ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲಿ ಬೇಕಾದ್ರೆ ಬೋರ್ ಹಾಕ್ಸ್ಬೋದು ನೋಡಿ. ಸುತ್ತಲೂ ನಿಮಗೆ ನೀರಾವರಿ ಪ್ರದೇಶ ಇದೆ. ಇಲ್ಲಿ ನೀರಾವರಿ ನೋಡಿ, ಇದೆಲ್ಲ ನೀರಾವರಿ ಮಾಡಿದ್ದಾರೆ. ಎಲ್ಲ ತೋಟಗಳೇ. ಇಲ್ಲಿ ಕೆಳಗಡೆ ಹೋದರೆ ಎಲ್ಲ ಕಂಪ್ಲೀಟ್ ತೋಟಗಳೇ. ಇಲ್ಲಿ ಒಂದು ಒಳ್ಳೆ ವ್ಯೂಸು ಹೈಟಲ್ಲಿರೋದ್ರಿಂದ ಗಾಳಿ ಬೆಳಕು ಇನ್ನೊಂದು ಮತ್ತೊಂದಕ್ಕೆಲ್ಲ ಭಾಳ ಚೆನ್ನಾಗಿದೆ. ಯಾವುದೇ ಥರ ಮಳೆ ಬಂದರೆ ನಮಗೆ ಹಳ್ಳ ಬರುತ್ತೆ ನಮ್ಮ ತೋಟದಲ್ಲಿ ಅಥವಾ ನೀರಲ್ಲಿ ನಮ್ಮೊಂದು ಬೆಳೆ ಎಲ್ಲ ಹಾನಿ ಆಗುತ್ತೆ ಅನ್ನೋ ಥರ ಇಲ್ಲ. ಭೂಮಿ ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯೂಚರ್ನಲ್ಲಿ ಇವತ್ತೆಲ್ಲ ಪ್ರಧಾನಮಂತ್ರಿ ಸ್ಕೀಮ್ನಲ್ಲಿ ಒಂದು ಕೋಳಿ ಫಾರಮ್ಗೆ 80 ಲಕ್ಷ ರೂಪಾಯಿ ನಮಗೆ ಲೋನ್ ಬೇರೆ ಸಿಗುತ್ತೆ. ಅದರಲ್ಲಿ ಕೆಲವು ಸಬ್ಸಿಡಿಗಳು ಇರುತ್ತೆ, 30, 60, 50 ಈ ಥರ ಎಲ್ಲ ಬಳಸ್ಕೊಂಡವ್ರಿಗೆ ಒಂದು ಇವತ್ತಿನಿಗೆ ಕೋಳಿ ಫಾರಮ್ಗಳು ಯಾಕಪ್ಪ ಅಂದರೆ ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾವೆ ಅಂದರೆ ಇವತ್ತು ಡಿಮ್ಯಾಂಡ್ ತುಂಬ ಚೆನ್ನಾಗಿದೆ ಮಾರ್ಕೆಟಲ್ಲಿ. ಈ ಥರ ವಿಲೇಜಿಂದ ದೂರ ಇರೋವಂಥ ಲ್ಯಾಂಡ್ಗಳಲ್ಲಿ ಕೋಳಿ ಫಾರಮ್ ಮಾಡೋವಂಥವ್ರು ಇಂಥ ಲ್ಯಾಂಡ್ಗೆ ಬೈ ಮಾಡಬೇಕು. ಯಾಕೆ ರಸ್ತೆ ಬೇಕು, ಇಲ್ಲಿ ಸ್ವಚ್ಛತೆ ಬೇಕು, ವೈರಸ್ ಇರಬಾರ್ದು, ಹೈಟಲ್ಲಿದೆ, ಒಳ್ಳೆ ಗಾಳಿ ಸಿಗುತ್ತೆ, ಯಾವುದೇ ಥರ ಸಮಸ್ಯೆ ಇರೋದಿಲ್ಲ, ಸ್ಕ್ವೇರ್ ಇದೆ ಭೂಮಿ, ತುಂಬ ಅನುಕೂಲ ಇರೋದ್ರಿಂದ ಈ ಭೂಮಿ ನಮಗೆ ಬೆಳೆ ತೊಗೊಳೋದಕ್ಕೆ ತುಂಬ ಯೋಗ್ಯವಾದಂಥ ಭೂಮಿ ಅಂತ ನಾನು ಭಾವಿಸ್ತೀನಿ. ಸಾಯಿಲ್ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ವೀಕ್ಷಕರು ಯಾರೇ ಆಗಿರ್ಬೋದು ಈ ವಿಡಿಯೋ ನೋಡುವಂಥವ್ರು, ಇದು ರೀಸನಬಲ್ ರೇಟಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಇದು ರೇಟ್ ಬಂದುಬಿಟ್ಟು ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ನಾನು ಹೇಳಿದ್ದಕ್ಕೆ 13 ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾಯಿದ್ದೀನಿ. ಅದರಲ್ಲೂ ಸಹ ಅಲ್ಪ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಇದು ನಮಗೆ ಬೆಂಗಳೂರಿಗೆ ಕೇವಲ 185 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 185. ಹೈವೇಗೆ ನಮಗೆ ಇಲ್ಲಿದೆ 7 ಕಿಲೋಮೀಟ್ರ್ ಹೈವೇ, 7 ಕಿಲೋಮೀಟ್ರ್ ನಂತರ ನಮಗೆ ಹೈವೇ ಸಿಗುತ್ತೆ. ಕೇವಲ 5 ನಿಮಿಷದಲ್ಲಿ ಹೈವೇ ಸೇರ್ಕೊತೀವಿ. ತುಂಬ ಚೆನ್ನಾಗಿದೆ. ರೇಟ್ ಹೇಳಿದ್ದೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಮತ್ತು ನಿಮಗೆ ರಸ್ತೆಗೆ, ನೀರಿಗೆ, ರೇಟೆಲ್ಲ ಆಯಿತು, ಪೇಪರ್ಸೆಲ್ಲ ಆಯಿತು, ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಓಕೆ, ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ.